ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕಾಯಕ ಶರಣರ ಜಯಂತಿ ಆಚರಣೆ 2025-26 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾಯಕ ಶರಣರಾದ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ ಮತ್ತು ಉರಿಲಿಂಗ ಪೆದ್ದಿ ಕಾಯಕ ಶರಣರ ಜಯಂತಿ ಆಚರಣೆ 2025-26 ಕಾರ್ಯಕ್ರಮವು ದಿನಾಂಕ 10 ಫೆಬ್ರವರಿ 2026 ಮಂಗಳವಾರದಂದು ಬೆಳಗ್ಗೆ 11:30 ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಉರಿಲಿಂಗ ಪೆದ್ದಿಮಠ ಕೋಡ್ಲಾದ ಉಪಾಧ್ಯಕ್ಷರಾದ ಶಂಕರ್ ಕೋಡ್ಲಾ, ಶರಣ ಡೋಹರ ಕಕ್ಕಯ್ಯ ದೇವಸ್ಥಾನ ಟ್ರಸ್ಟ್ ಕಲಬುರಗಿ ಅಧ್ಯಕ್ಷರಾದ ಸಾಯಿಬಣ್ಣ ಹೋಳ್ಕರ್, ಅಖಿಲ ಕರ್ನಾಟಕ ಬಸವ ಮಾದಾರ ಚೆನ್ನಯ್ಯ ಸಂಘ ಕಲಬುರಗಿ ಅಧ್ಯಕ್ಷರಾದ ರುದ್ರಪ್ಪ S ಹೋಳ್ಕುಂದ, ರವಿ ವಾಲಿ, ಶರಣ ಮಾದಾರ ಧೋಳಯ್ಯ ಸಮಾಜ ಕಲಬುರಗಿ ಅಧ್ಯಕ್ಷರಾದ ರಮೇಶ್ ಹೊಸಮನಿ, ಜಿಲ್ಲಾ ಶಿವಶರಣ ಹರಳಯ್ಯ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಕಾಶಿರಾಯ್ ನಂದೂರ್ಕರ್ ಆಗಮಿಸಿದ್ದರು. ವಿಶೇಷ ಉಪನ್ಯಾಸ ನೀಡಲು ಕಲಬುರಗಿಯ ಅಕ್ಕ ಮಹಾದೇವಿ ಆಶ್ರಮದ ಪೂಜ್ಯಶ್ರೀ ಪ್ರಭುಶ್ರೀ ತಾಯಿ ಆಗಮಿಸಿದ್ದರು. ಶಿವಾನಂದ ಅಣಜಗಿ ನಿರೂಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಜಗದೀಶ್ವರಿ ಅನಾಸಿ ಸೇರಿದಂತೆ ರಾಜು ವಾಡೇಕರ್, ಮಂಜುನಾಥ್ ನಾಲ್ವಾರ್ಕರ್, ಚಂದ್ರಕಾಂತ್ ನಾಟಿಕಾರ್, ರುಕ್ಕಪ್ಪ ಕಾಂಬಳೆ, ರಾಮಚಂದ್ರ ಕಾಂಬಳೆ, ಶಂಕರ್ ವೈದ್ಯ, ವಿಶೇಷ ತಹಸೀಲ್ದಾರರಾದ ಶಿವಪ್ರಭು ಹಿರೇಮಠ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಾವೆಲ್ಲ ಕಾಯಕರ ಒಂದು ಶರಣರ ಎಂದು ಕರೆಸಿಕೊಳ್ತಕ್ಕಂಥ ಮಾದಾರ ಚೆನ್ನಯ್ಯ ಮತ್ತು ಮಾದಾರ ಧೂಳಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ ಹಾಗೂ ಉರ್ಲಿಂಗ ಪೆದ್ದಿಯವರ ತಮ್ಮ ಕಾಯಕದಿಂದ ಗುರುಸಿಕೊಂಡಿರ್ತಕ್ಕಂಥವ್ರು. ಕಾಯಕದ ಮೇಲೆ ಜಾತಿ ಮಾಡಬಾರ್ದು ಅಂತ ಹೇಳಿ ಬಸವಣ್ಣವರ ಕಾಲದಲ್ಲಿ ಎಲ್ಲ ಜಾತಿಯ ಶರಣರನ್ನ ಕಾಯಕವೇ ಕೈಲಾಸ, ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಇಟ್ಟುಕೊಂಡು 12ನೇ ಶತಮಾನದಲ್ಲಿ ಬಸವಣ್ಣವರು ಆಗಿನ ಕಾಲದಲ್ಲಿ ಬಹಳಷ್ಟು ಅಸ್ಪೃಶ್ಯತೆ ತಾಂಡವಾಡ್ತಕ್ಕಂಥದ್ದು, ಜಾತೀಯತೆ ತಾಂಡವಾಡ್ತಕ್ಕಂಥ ಸಂದರ್ಭ, ಮೂಢನಂಬಿಕೆಗಳಿಂದ ಹೊತ್ತಿರ್ತಕ್ಕಂಥ ಸಮಾಜ, ಎಲ್ಲ ಸಮಾಜವನ್ನು ಸರಿದಾರಿಗೆ ತರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಶರಣರ ಕುಲಕ್ಕೊಬ್ಬ ಶರಣರನ್ನು ಸೇರಿಸಿ ಆಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅವರು ಈ ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕಾಯಕ ಮತ್ತು ದಾಸೋಹದ ಮೂಲಕ, ಈ ಒಂದು ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಕಲ್ಪನೆಯನ್ನು, ಇವತ್ತೇನು ನಾವು ಪಾರ್ಲಿಮೆಂಟ್ ಅಂತೀವಿ, ನಾವು ಲೋಕಸಭೆ, ಆಗಿನ 12ನೇ ಶತಮಾನದಲ್ಲಿ 900 ವರ್ಷಗಳ ಹಿಂದಿನ ಏನಪ್ಪ ಅಂದ್ರೆ ಒಂದು ಪಾರ್ಲಿಮೆಂಟ್ ರಚನೆ ಮಾಡಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ವಚನ ಸಾಹಿತ್ಯದ ಮೂಲಕ ಮನುಷ್ಯನನ್ನ ಧರ್ಮದ ದಾರಿಯಲ್ಲಿ ತರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಮಾಡಬೇಕು, ಯಾವುದೇ ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ ಎಲ್ಲರೂ ಕೂಡಿ, ಯಾರೇ ನಾಯಕರುಗಳು, ಯಾವ ಸಮುದಾಯದಲ್ಲಿ ಯಾರೇ ನಾಯಕರು ಗಣ್ಯಮಾನ್ಯ ವ್ಯಕ್ತಿಗಳಿದ್ದಾರೆ, ಯಾರು ಆಕ್ಟಿವ್ ಆಗಿದ್ದಾರೆ, ಯಾರು ಕೆಲಸ ಮಾಡ್ತಾರೆ, ಯಾರು ಸಮಾಜ ಬಗೆದಾಗ ಬಹಳ ಅಭಿರುಚಿ ಇದೆ ಅಂತವ್ರನ್ನ ಒಂದು ಕಡೆ ಕೂಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ರೂಪುರೇಷೆಗಳನ್ನು ಹಾಕೋಬೇಕಾಗ್ತದೆ. ಈಗ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ
ಸಮಾಜದ ಮುಖಂಡರು ಎಲ್ಲರೂ ಕೂಡ ಈ ಲೋಕಲಲ್ಲಿ ಎಲ್ಲರೂ ಮಾಡ್ತಾರೆ. ಎಲ್ಲ ಅವರ ಸಮಾಜದ ಮುಖಂಡರು ಕೂಡಿ ಒಂದು ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಬೇಕು, ಏನು ರೂಪುರೇಷೆಗಳು ಹಾಕೋಬೇಕು, ಯಾವ ಮಿನಿಸ್ಟರ್ ಕರಿಬೇಕು, ಯಾವ ಅಧ್ಯಕ್ಷ ಕರಿಬೇಕು, ಯಾವ ನಾಯಕರುಗಳು ಕರಿಬೇಕು ಅಂತೇಳಿ ಒಂದು ರೂಪುರೇಷೆಯನ್ನು ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ತಾವೆಲ್ಲರೂ ಕೂಡ ಇಷ್ಟೇ ಸಮಯದಲ್ಲಿ ಸ್ವಲ್ಪ ಜನಕ್ಕೆ ಅಷ್ಟೇ ಗೊತ್ತಾಗಿದೆ, ಸ್ವಲ್ಪ ಜನ ಬಂದಿದ್ದೀರಿ. ಇದು ಗೊತ್ತಾಗಬೇಕಾದ್ರೆ ಇದು ಒಂದು ಕಮಿಟಿ ಮಾಡಬೇಕು, ಒಳ್ಳೆ ರೀತಿಯಿಂದ ಕಮಿಟಿ ಆಗಬೇಕು. ಎಲ್ಲರೂ ಅಧ್ಯಕ್ಷ ಆಗಿರಲಿಲ್ಲ, ವೇದಿಕೆ ಮೇಲೆ ಕುಂತಾರ ಎಲ್ಲರೂ ಅಧ್ಯಕ್ಷರದ, ಎಲ್ಲ ಸಮುದಾಯದ ಎಲ್ಲ ಶರಣರ ಅಧ್ಯಕ್ಷ ಹಾಕೊಂತಿದಾರ. ಆದ್ರೆ ಅದು ಇನ್ನೂ ಹೆಚ್ಚಿನ ಅವೇರ್ನೆಸ್ ಆಗಬೇಕಾಗಿತ್ತು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿಯ ರಂಗಮಂದಿರದ ಸಭಾಂಗಣದಲ್ಲಿ ಕಾಯಕ ಶರಣರ ಜಯಂತಿಯನ್ನು ಆಚರಣೆ ಮಾಡೋ ಮೂಲಕವಾಗಿ ಶಿವಶರಣ ಮಾದಾರ ಚೆನ್ನಯ್ಯ, ಶಿವಶರಣ ಮಾದಾರ ಧೂಳಯ್ಯ, ಡೋರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಉರ್ಲಿಂಗ ಪೆದ್ದಿ ಈ 5 ಜನ ಶ್ರೀಗಳ ಒಂದು ಮೂಲಕವಾಗಿ ಅವರು ಕಾಯಕ ಶರಣರ ಆಗಿರೋದ್ರಿಂದ ಇವತ್ತು ಜಿಲ್ಲಾಡಳಿತ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಮಾನ್ಯ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಂತ ಅಲ್ಲಂಪ್ರಭು ಪಾಟೀಲ್ ಜಿಯವರು ಮತ್ತು ಪೂಜಾ ಮಹಾಪೌರು ಮತ್ತು ಚಂದ್ರಿಕಾ ಪರಮೇಶ್ವರ್ ಅವರು, ರಾಜು ವಾಡೇಕರ್ ಅವರು ಎಲ್ಲರೂ ಅಲ್ಲದೆ ಕೂಡ ಇವತ್ತು ಈ ಎಲ್ಲ ಸಮಿತಿಯ ಅಧ್ಯಕ್ಷರಂಥ ಶಂಕರ್ ಕೋಡ್ಲಾ ಅವರು, ರವಿ ವಾಲಿ ಅವರು, ಕಾಶಿನಾಥ್ ನಂದೂರ್ಕರ್ ಅವರು, ಅದೇ ರೀತಿಯಾಗಿ ರಮೇಶ್ ಹೊಸ್ಮಾನಿ ಅವರು, ಸಾಯಿಬಣ್ಣ ಹೋಳ್ಕೂರ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ಇವತ್ತು ಅಕ್ಕ ಮಹಾದೇವಿ ಆಶ್ರಮದ ಪೂಜ್ಯ ಶ್ರೀ ಪ್ರಭುತಾಯಿ ಅವರು ಉಪನ್ಯಾಸ ನೀಡುವ ಮೂಲಕವಾಗಿ 5 ಶರಣರ ಬಗ್ಗೆ ಭಾಳ ಅದ್ಭುತ ಮಾತಾಡುವ ಮೂಲಕವಾಗಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಿ ಇವತ್ತು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಕಾಯಕ ಶರಣರ ಜಯಂತಿ ಆಚರಣೆ ಆಯಿತು. ಭಾಳ ಅದ್ಧೂರವಾಗಿ ಮಾಡಬೇಕು ಅಂತ ಅಂದಿದ್ದು. ಅದಕ್ಕಿಂತ ಎಂತೂ ಏನೋ ಸಮಯ ಕಡಿಮೆ ಇತ್ತು, ಅಂತೂ ಚಲೋ ಆಗ್ಯದ. ಎಲ್ಲರೂ ಶರಣರು ಬಂದಿದ್ದರು. ಅವರು ನಮ್ಮ ಕೆಲವೊಬ್ಬರು ಇಲ್ಲಿ ಲೋಕಲ್ ಎಲ್ಲರ ಬಟ್ಟಿ ಬರೋದಾಗಿಲ್ಲ, ಚಲೋ ಜನ ಬಂದಾರ, ಚಲೋ ಆಗ್ಯದ. ಇಲ್ಲಿ ಪ್ರಸಾದದ್ದು ಎಲ್ಲ ಇಟ್ಟಿವಿ, ತಾವೆಲ್ಲರೂ ಪ್ರಸಾದ ತೊಗೊಂಡು ಹೋಗಬೇಕು. ಈ ಕಾಯಕ ಶರಣ ಜಯಂತಿ ಇನ್ನು ಬರ್ತಕ್ಕಂಥ ದಿನ ಇದಕ್ಕಿಂತ ಭವ್ಯವಾಗಿ ಮಾಡ್ತೀವಿ, ಚಲೋವಾಗಿ ಮಾಡ್ತೀವಿ ಅಂಥೇಳಿ ಸ್ವಲ್ಪ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತಿ ಕಲಬುರಗಿಯಿಂದ ಕಾಯಕ ಶರಣರ ಜಯಂತಿ ಆಚರಣೆಯನ್ನು ನಿರ್ಧಾರಗೊಳಿಸಾಯಿತು. ದಿನಾಂಕ 10/2/2026ರಿಂದ 11:30 ಗಂಟೆಗೆ ಜರುಗಿಸಲಾಯಿತು. SM ಪಂಡಿತ ರಂಗಮಂದಿರದಲ್ಲಿ ಸನ್ಮಾನ್ಯ ಶ್ರೀ ಅಲ್ಲಂಪ್ರ ಪಾಟೀಲ್ ಅವರು ಶಾಸಕರು ಬಂದು ಇವರನ್ನು ಉದ್ಘಾಟನೆ ಮಾಡಿದರು. ಸನ್ಮಾನ್ಯ ಇವತ್ತಿನ ದಿವಸ ಇವರು ಉಪನ್ಯಾಸ ಕೊಡುವಂಥ ತಾಯಿಯವರು ಪೂಜಾ ಶ್ರೀ ಪ್ರಭಾಶ್ರೀ ತಾಯಿಯವರು ಅಕ್ಕ ಮಹಾದೇವಿ ಆಶ್ರಮ ಕಲಬುರಗಿಯವರು ಕೂಡ ಅವರು ಉಪನ್ಯಾಸ ಭಾಳ ಚೆನ್ನಾಗಿ ನೀಡಿದರು. ಇವತ್ತಿನ ದಿವಸ ನಿಜವಾಗ್ಲೂ ನೋಡಬೇಕಾದ್ರೆ ಶಂಕರ್ ಕೋಡ್ಲಾ ಅವರು ಉಪಾಧ್ಯಕ್ಷ, ಉರ್ಲಿಂಗ ಪೆದ್ದೆ ಮಠದವರು ಕೂಡ ಅಧ್ಯಕ್ಷರು ವಹಿಸಿದರು. ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದ ಚಿನ್ನದ ಅಂಗಡಿಯೊಂದರ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿತರನ್ನ ಬಂಧಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದ್ದಾರೆ. ಫಿರ್ಯಾದಿದಾರರಾದ ರಾಮಾಚಾರಿ ತಂದೆ ಎಂ ರತ್ನಾಚಾರಿ ಮಾರೋಜ ಸಾಕಿನ ಸುಲೇಪೇಟ್ ತಾಲೂಕಾ ಚಿಂಚೋಳಿ ಇವರು ದಿನಾಂಕ 31 ಜನವರಿ 2026ರಂದು ಸಾಯಂಕಾಲ 5:30 ಗಂಟೆಗೆ ಪೊಲೀಸ್ ಠಾಣೆಗೆ ಹಾಜರಾಗಿ ಟೈಪ್ ಮಾಡಿಸಿ ಸಲ್ಲಿಸಿದ ದೂರಿನ ಸಾರಾಂಶವೆಂದರೆ ದಿನಾಂಕ 26 ಜನವರಿ 2026ರಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಕೆಲಸದ ನಿಮಿತ್ತ ಅಣ್ಣನ ಮಗನಾದ ಚಕ್ರಪಾಣಿ ಇವರಿಗೆ ಬಂಗಾರದ ಅಂಗಡಿಯಲ್ಲಿ ಬಿಟ್ಟು ಬೀದರಿಗೆ ಹೋಗಿದ್ದೆ. ದಿನಾಂಕ 26 ಜನವರಿ 2026ರಂದು ಬೆಳಿಗ್ಗೆ 11 ಗಂಟೆಯಿಂದ 11:23 ನಡುವಿನ ಅವಧಿಯಲ್ಲಿ ಯಾರೋ ಇಬ್ಬರು ಬುರ್ಕಾ ಹಾಕಿಕೊಂಡ ಹೆಣ್ಣು ಮಕ್ಕಳು ಅಂಗಡಿಗೆ ಬಂದು ಕಾಲಿನ ಚೈನ್ ನೋಡುವ ನೆಪದಲ್ಲಿ ಅಣ್ಣನ ಮಗನಾದ ಚಕ್ರಪಾಣಿ ಇವನಿಗೆ ಯಾಮಾರಿಸಿ 400 ಗ್ರಾಂ ತೂಕದ 6 ಬೆಳ್ಳಿ ಚೈನ್ಗಳು ಅಂದಾಜು ಕಿಮ್ಮತ್ತು 1,45,000 ರೂಪಾಯಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಸಲ್ಲಿಸಿದ ಫಿರ್ಯಾದಿ ಆಧಾರದ ಮೇಲಿಂದ ಸುಲೆಪೇಟ್ ಠಾಣೆಯಲ್ಲಿ ಗುನ್ನೆ ನಂಬರ್ 11/2026 ಕಲಂ 331-3 305 BNS 2023 ನಿರ್ಧಾರ ಪ್ರಕರಣ ದಾಖಲಾಗಿತ್ತು. ಈ ಕಳ್ಳತನ ಪ್ರಕರಣದ ಪತ್ತೆ ಕುರಿತು ಸಂಗಮನಾಥ್ ಹಿರೇಮಠ್ ಡಿಎಸ್ಪಿ ಚಿಂಚೋಳಿ ಇವರ ಮಾರ್ಗದರ್ಶನದಲ್ಲಿ ಕೃಷ್ಣಕುಮಾರ್ ಪಾಟೀಲ್ ಸಿಪಿಐ ಸುಲೆಪೇಟ್ ವೃತ್ತ ಇವರ ನೇತೃತ್ವದಲ್ಲಿ ಅಮರ ಕುಲಕರ್ಣಿ ಪಿಎಸ್ಐ ಕಾನೂನು ಸುವ್ಯವಸ್ಥೆ, ಶಿವಶಂಕರ್ ಸುಬೇದಾರ್ ಪಿಎಸ್ಐ ತನಿಖೆ ಹಾಗೂ ಸಿಬ್ಬಂದಿಗಳಾದ ಮೋಹನ್ ರೆಡ್ಡಿ ಪಿಸಿ 109, ಸದ್ದಾಂ ಪಿಸಿ 499, ಸುರೇಶ್ ಕಟ್ಟಿಮನಿ ಪಿಸಿ 3, ಅನಿಲ್ ಉಳ್ಳಾಗಡ್ಡಿ ಪಿಸಿ 607, ಸವಿತಾ ಮಪಿಸಿ 254 ಇವರನ್ನ ಒಳಗೊಂಡಂತೆ ತಂಡವನ್ನ ರಚಿಸಲಾಗಿತ್ತು.
ಕಾರ್ಯಪ್ರವೃತ್ತರಾದ ತಂಡವು ಪತ್ತೆ ಕಾರ್ಯಾಚರಣೆಯಲ್ಲಿ ಇರುವಾಗ ತಾಂತ್ರಿಕ ಸಹಾಯದಿಂದ ಆಪಾದಿತರಾದ ಸಲ್ಮಾ ಬೇಗಂ ಗಂಡ ಸೈಯದ್ ಮುಸ್ತಾಕಿನ್ ವಯಸ್ಸು 26 ವರ್ಷ, ಜಾತಿ ಮುಸ್ಲಿಂ, ಉದ್ಯೋಗ ಕೂಲಿ ಕೆಲಸ, ಶನ್ನು ಬೇಗಂ ಗಂಡ ಜಹಾಂಗೀರ್ ಶಾ ವಯಸ್ಸು 25 ವರ್ಷ, ಜಾತಿ ಮುಸ್ಲಿಂ, ಉದ್ಯೋಗ ಕೂಲಿ ಕೆಲಸ ಇಬ್ಬರು, ಸಾಕಿನ್ ಚಿದ್ರಿ ಬಂದಿನವಾಸ್ ಕಾಲೋನಿ, ತಾಲೂಕಾ ಜಿಲ್ಲಾ ಬೀದರ್ ಇವರನ್ನು ನಿಡಗುಂದ ಗ್ರಾಮದ ಹತ್ತಿರ ವಶಕ್ಕೆ ಪಡೆದುಕೊಂಡು ಇವರ ಹತ್ತಿರ ಇದ್ದ ವ್ಯಾನಿಟಿ ಬ್ಯಾಗ್ ನಿಂದ 300 ಗ್ರಾಂ ಬೆಳ್ಳಿ ಆಭರಣದ ಕಾಲಿನ ಚೈನು ಅಂದಾಜು ಕಿಮ್ಮತ್ತು 1,500,000 ಮತ್ತು 60,000 ರೂಪಾಯಿ ನಗದು ಹಣ ಆಪಾದಿತರಿಂದ ವಶಪಡಿಸಿಕೊಳ್ಳಲಾಗಿತ್ತು. ಆಪಾದಿತರು ಈ ಹಿಂದೆ ಸೇಡಂ ಪೊಲೀಸ್ ಠಾಣೆ ಗುನ್ನೆ ನಂಬರ್ 110/2025 ಕಲಂ 331-3 305 BNS 2023 ನೆತ್ತರದಲ್ಲಿ ಸೇಡಂನಲ್ಲಿ ಇರುವ ಒಂದು ಬಂಗಾರದ ಅಂಗಡಿಯಲ್ಲಿ ಕಳ್ಳತನ ಮಾಡಿರುವ ಬಗ್ಗೆ ತಿಳಿಸಿದ್ದರು. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಕಾರ್ಯವನ್ನು ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಇವರು ಪ್ರಶಂಸಿಸಿದ್ದಾರೆ. ಚಿಂಚೋಳಿ ತಾಲೂಕು ಸುಲೇಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 26 ಜನವರಿ 2026 ರಂದು ಒಂದು ಡೇ ಟೈಮಲ್ಲಿ ಬಂಗಾರದ ಅಂಗಡಿಯಲ್ಲಿ ಈ ಬೆಳ್ಳಿ ಚೈನ್ಗಳು 6 ಬೆಳ್ಳಿ ಚೈನ್ಗಳು ಕಳ್ಳತನ ಆಗಿದೆ ಅಂತ ಅವರು ಶ್ರೀ ರಾಮಾಚಾರಿ ತಂದೆ ಎಂ ರತ್ನಾಚಾರಿ ಅಂತ ಅವರು ಪೊಲೀಸ್ ಠಾಣೆಗೆ 31 ಜನವರಿ 2026 ಬಂದು ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಜನರಲ್ ಆಗಿ ಅವ್ರು ಕೆಲವೊಂದು ಇಬ್ಬರು ಕಸ್ಟಮರ್ಸ್ ಬಂದು, ಇಬ್ಬರು ಹೆಣ್ಮಕ್ಳು ಬಂದು ಅವರು ನಾವು ಬೆಳ್ಳಿ ಚೈನ್ ಪರ್ಚೇಸ್ ಮಾಡ್ತೀವಿ ಅಂತ ಚೈನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ಅವ್ರು ಯಾರೂ ನೋಡಿಲ್ಲಾರದ ಸಮಯದಲ್ಲಿ ಅವರು ಚೈನ್ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಹೋಗಿರೋದು ಈಗ ಗೊತ್ತಿರುತ್ತೆ. ಅವರು ಆಮೇಲೆ ಲೇಟರ್ ವೆರಿಫೈ ಮಾಡ್ಕೊಳ್ಬೇಕಾದ್ರೆ ಚೈನ್ಸ್ ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡಿದ್ಮೇಲೆ ಇಬ್ಬರು ಹೆಣ್ಮಕ್ಳು ಬಂದು ಕಳ್ಳತನ ಮಾಡಿರೋ ಬಗ್ಗೆ ಅವರ ಗಮನಕ್ಕೆ ಬಂದು ತಕ್ಷಣ ಅವರು ಸುಲೇಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಳ್ಳತನ ಪ್ರಕರಣ ದಾಖಲಿಸಿರ್ತಾರೆ. ಈ ಕಳ್ಳತನ ಪ್ರಕರಣ ನಾವು ಪತ್ತೆ ಹಚ್ಚಲಿಕ್ಕೆ DYSP ಸಂಗಮನಾಥ್ ಹಿರೇಮಠ್ ಮತ್ತು ಅವರು CPI ಕೃಷ್ಣಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಮರ್ ಕುಲಕರ್ಣಿ, ಶಿವಶಂಕರ್ ಸುಬೇದಾರ್ ಮತ್ತು ಅವರ ಸಿಬ್ಬಂದಿ ಮೋಹನ್ ರೆಡ್ಡಿ, ಸದ್ದಾಂ ಸುರೇಶ್ ಕಟ್ಟಿಮನಿ, ಅನಿಲ್ ಉಳ್ಳಾಗಡ್ಡಿ, ಸವಿತಾ ಇವರೆಲ್ಲ ಒಂದು ಟೀಮಾಗಿ ಫಾರ್ಮ್ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಬಂದು ಚೆಕ್ ಮಾಡಿದರು. ತದನಂತರ ನಾವು ಈ ಕಳ್ಳತನ ಮಾಡಿದಿರುವಂತಹ ಆರೋಪಿಗಳು ಸಲ್ಮಾ ಬೇಗಂ 26 ಇಯರ್ಸ್ ಮತ್ತು ಶನ್ನು ಬೇಗಂ ಅಂತ 25 ಇಯರ್ಸ್, ಇವರು ಚಿದ್ರಿ ಬಂದೇನವಾಸ್ ಕಾಲನಿ ಬೀದರ್ ವಾಸಿ ಇದ್ದಾರೆ. ಅವರನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಟೋಟಲ್ ನಾವು 300 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು 60,000 ಆಫ್ ಕ್ಯಾಶು ಸೀಸ್ ಮಾಡಿದ್ದು ಇರುತ್ತದೆ. ಟೋಟಲ್ ಅವ್ರು ಕೊಟ್ಟಿರುವುದು 6 ಸಿಲ್ವರ್ ಚೈನ್ಸು ಅಂದಾಜು 1,45,000 ಕಳ್ಳತನ ಆಗಿದೆ ಅಂತ ಕೊಟ್ಟಿರ್ತಾರೆ. ಅವ್ರ ಕಡೆಯಿಂದ ನಾವು 300 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಖಾಲಿ ಚೈನು ಅವ್ರು ರಿಕವರಿ ಮಾಡಿದ್ದೇವೆ. ಈ ನಾವು ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಸೇಡಂ ಪೊಲೀಸ್ ಠಾಣೆಯಲ್ಲಿ ಇದೇ ತರಹ ಒಂದು ಬಂಗಾರ ಅಂಗಡಿಯಲ್ಲಿ 10 ಗ್ರಾಮ್ಸ್ ಆಫ್ ಗೋಲ್ಡ್ ಚೈನ್ ಕಳ್ಳತನ ಮಾಡಿರುವುದು ಅವರು ಒಪ್ಕೊಂಡಿರ್ತಾರೆ. ಸೇಡಂ ತಾಲೂಕಿನ ಭೂತನೂರು ಗ್ರಾಮದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಂತಾರಾಜ್ಯ ಕಳ್ಳರನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದ್ದಾರೆ. ದಿನಾಂಕ 30 ಜನವರಿ 2026 ರಂದು ಫಿರ್ಯಾದಿದಾರರಾದ ಕಾಶಿನಾಥ್ ತಂದೆ ಸಾಯಪ್ಪ ಎನಕಿ ಸಾಕಿನ್ ಭೂತ್ಪುರ್ ಇವರು ಮುಧೋಳ ಠಾಣೆಯಲ್ಲಿ ಹಾಜರಾಗಿ ಸಲ್ಲಿಸಿದ ದೂರಿನ ಸಾರಾಂಶವೆಂದರೆ ದಿನಾಂಕ 29 ಜನವರಿ 2026 ರಂದು 1:30 ಗಂಟೆಯಿಂದ 5 ಗಂಟೆಯ ಮಧ್ಯದ ಅವಧಿಯಲ್ಲಿ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಯಾರೋ ಕಳ್ಳರು ಮನೆಯ ಕೀಲಿಯನ್ನು ಮುರಿದು ಮನೆಯ ಅಲಮಾರಿಯಲ್ಲಿ ಇಟ್ಟಿದ್ದ 113 ಗ್ರಾಂ ಬಂಗಾರ, 444 ಗ್ರಾಂ ಬೆಳ್ಳಿ ಆಭರಣಗಳು ಹಾಗೂ 10,000 ರೂಪಾಯಿ ನಗದು ಹಣ ಕಳ್ಳತನ ಮಾಡಿಕೊಂಡು ಹೋಗಿದ್ದು ಪತ್ತೆ ಮಾಡಿಕೊಡುವಂತೆ ಸಲ್ಲಿಸಿದ ದೂರಿನ ಮೇರೆಗೆ ಮುಧೋಳ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 14/2026 ಕಲಂ 331-3 305 BNS ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿತ್ತು. ಸಂಗಮನಾಥ್ ಹಿರೇಮಠ್ ಪೊಲೀಸ್ ಉಪಾಧೀಕ್ಷಕರು ಚಿಂಚೋಳಿ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಪ್ರಕರಣದ ತನಿಖಾಧಿಕಾರಿಯಾದ ದೌಲತ್ NK PI ಮುಧೋಳ ಠಾಣೆ ಇವರ ನೇತೃತ್ವದಲ್ಲಿ ಮುರುಡೇಶ್ವರ ಪ್ರೊ PSI ತನಿಖೆ, ಭೀಮಪ್ಪ ASI, ಶಂಕರಗೌಡ PC 579, ವೀರಾರೆಡ್ಡಿ PC 579, ನರೇಶ್ AHC 6, ಬಲರಾಮ್ HC 140 ಮತ್ತು ಮಹೇಶ್ PC 518 ಇವರನ್ನ ಒಳಗೊಂಡಂತೆ ತಂಡ ರಚನೆ ಮಾಡಲಾಗಿತ್ತು. ಕಾರ್ಯಪ್ರವೃತ್ತರಾದ ತಂಡವು ದಿನಾಂಕ 3 ಫೆಬ್ರವರಿ 2026 ರಂದು ಶಿಲಾರ್ಕೋಟ್ ಗ್ರಾಮದ ಬಸ್ ನಿಲ್ದಾಣದ ಹತ್ತಿರ ಆರೋಪಿತರಾದ ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರಗೊಂಡ್, ನವೀನ್ ತಂದೆ ನರಸಪ್ಪ ಕುರುಕು ಇಬ್ಬರು ಸಾಕಿನ್ ಶಿಲಾರ್ಕೋಟ್ ಇವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅವರಿಂದ ಕಳುವಾದ 8 ಗ್ರಾಂ ಬಂಗಾರದ ಬೋರ್ಮಾಳ್, 25 ಗ್ರಾಂ ಬಂಗಾರದ ನಾನ್, 24 ಗ್ರಾಂ ಬಂಗಾರದ ನಾನ್, 15 ಗ್ರಾಂ ಬಂಗಾರದ ಸರ, 30 ಗ್ರಾಂ ಬಂಗಾರದ ಲಕ್ಷ್ಮೀ ಹಾರ, 4.79 ಗ್ರಾಂ ಬಂಗಾರದ ಜುಮಕಿ, 1.69 ಗ್ರಾಂ ಬಂಗಾರದ ಇಯರ್ ಟಾಪ್, 2 ಗ್ರಾಂ ಬಂಗಾರ
ಬಂಗಾರದ ವಂಕಿ, 4.12 ಗ್ರಾಂ ಬಂಗಾರದ ಉಂಗುರಗಳು, ಗಣೇಶ್ ಡಾಲರ್ ಒಟ್ಟು 113.3 ಗ್ರಾಂ ಬಂಗಾರದ ಆಭರಣಗಳು ಹಾಗೂ 62 ಗ್ರಾಂ ಬೆಳ್ಳಿಯ ಖಡೆ, 112 ಗ್ರಾಂ ಬೆಳ್ಳಿಯ ಕಾಲ್ ಚೈನ್, 112 ಗ್ರಾಂ ಬೆಳ್ಳಿಯ ಕಾಲ್ ಚೈನ್, 90 ಗ್ರಾಂ ಬೆಳ್ಳಿಯ ಖಡೆ, 124 ಗ್ರಾಂ ಬೆಳ್ಳಿಯ ಉಡದಾರ, 12 ಗ್ರಾಂ ಬೆಳ್ಳಿಯ ಉಂಗುರ, 32 ಗ್ರಾಂ ಗುತ್ತಿ ಚೈನ್, 6 ಗ್ರಾಂ ಬೆಳ್ಳಿಯ ಚೈನ್ ಮತ್ತು ಒಟ್ಟು 444 ಗ್ರಾಂ ಬೆಳ್ಳಿಯ ಆಭರಣಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ಹೀಗೆ ಒಟ್ಟು 17,50,000 ರೂಪಾಯಿ ಮೌಲ್ಯದ ಆಭರಣಗಳನ್ನು ಆರೋಪಿತರಿಂದ ವಶಪಡಿಸಿಕೊಳ್ಳಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಕಾರ್ಯವನ್ನು ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಇವರು ಪ್ರಶಂಸಿಸಿದ್ದಾರೆ. ಕೀಲಿಯನ್ನು ಮುರಿದು ಅಲಮಾರಿಯೆಲ್ಲ ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡಿರ್ತಾರೆ ಅಂತ ಒಂದು ಶ್ರೀ ಕಾಶಿನಾಥ್ ತಂದೆ ಸಾಯಪ್ಪ ಅಂತ ಭೂತ್ಪುರ ಗ್ರಾಮವಾಸಿ ಅವರು 30 ಜನವರಿ 2026 ಬಂದು ಮುದೋಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ. ಆ ದೂರಿನ ಅನ್ವಯ ನಾವು 14/2026 ಕಲಂ ಅಡಿಯಲ್ಲಿ 331 ಸಬ್ ಕ್ಲಾಸ್ 3 305 BNS ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿರುತ್ತೇವೆ. ತದನಂತರ ಈ DYSP ಚಿಂಚೋಳಿ ಶ್ರೀ ಸಂಗಮನಾಥ್ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ದೌಲತ್ PI ಮುದೋಲ್ ಮತ್ತು ಅವರ ಪ್ರೊಬೇಷನರಿ PSI ಮುರುಡೇಶ್ವರ್ ಮತ್ತು ಅವರ ಸಿಬ್ಬಂದಿಗಳಾಗಿರುವಂತಹ ಭೀಮಪ್ಪ, ಶಂಕರಗೌಡ, ವೀರಾರೆಡ್ಡಿ, ಬಲರಾಮ್, ಮಹೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಅವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿರ್ತಾರೆ. ಅದರಿಂದ ನಾವು ಯಾರು ಈ ಕಳ್ಳತನ ಮಾಡಿರ್ತಾರೋ ಅವರ ಆರೋಪಿಗಳನ್ನು ನಾವು ಎಲ್ಲ ಎಫರ್ಟ್ಸ್ ಮಾಡಿ ಸಿಲಾರ್ಕ್ರೋಡ್ ಗ್ರಾಮದಲ್ಲಿ ನಾವು ಅವರನ್ನು ವಶಪಡಿಸಿಕೊಂಡಿದ್ದೇವೆ. ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದನ್ನು ಒಪ್ಕೊಂಡಿರ್ತಾರೆ. ಆ ಆರೋಪಿಯ ಹೆಸರುಗಳು ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರಂಗೊಂಡ ಅಂತ, ಇನ್ನೊಬ್ಬರ ಹೆಸರು ನವೀನ್ ತಂದೆ ನರಸಪ್ಪ ಕುರುಕು ಅಂತ, ಇಬ್ಬರು ಸಿಲಾರ್ಕೋಟ ಗ್ರಾಮ ವಾಸಿಗಳಾಗಿರುತ್ತಾರೆ. ಇವರು ಟೋಟಲ್ ಈ ಕಳ್ಳತನ ಇದರಲ್ಲಿ ಟೋಟಲ್ ನಮಗೆ ಕಳ್ಳತನ ಆಗಿರುವ ಐಟಮ್ಸ್ ಒಂದು ಟೋಟಲ್ 113 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 444 ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು 10,000 ನಗದು ಕಳ್ಳತನ ಆಗಿರುತ್ತದೆ. ನಾವು ಆ ಇಬ್ಬರು ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರು ಕಳ್ಳತನ ಒಪ್ಕೊಂಡ ಮೇಲೆ ನಾವು ಅವರ ಕಡೆಯಿಂದ ಟೋಟಲ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಏನು ಹೋಗಿದೆ ಎಲ್ಲ ಪ್ರಾಪರ್ಟಿ ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಲಾಗಿದೆ. ಸೊ ಇವರಿಬ್ಬರು ಯಾರು ಶ್ರೀನಿವಾಸು ನವೀನ್ ಇಬ್ಬರು ಒಂದೇ ಗ್ರಾಮಕ್ಕೆ ಸೇರಿದವರಿದ್ದಾರೆ ಮತ್ತು ಒಬ್ಬರಿಗೊಬ್ಬರು ಪರಿಚಯಸ್ಥರು ಆಗಿದ್ದಾರೆ. ಇವರ ಮೇಲೆ ಈಗಾಗಲೇ ಟೋಟಲ್ 12 ಕೇಸಸ್ಸು ಇವರ ಮೇಲೆ ಇದೆ. ಇವರು ತೆಲಂಗಾಣದಲ್ಲಿನೂ ಇವರು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮುದೋಲ್ ಪೊಲೀಸ್ ಠಾಣೆಯಲ್ಲೂ ಈ ಹಿಂದೆನೂ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವ್ರದ್ದು ಜನರಲ್ ಆಗಿ ಇವ್ರದ್ದು ಪರ್ಟಿಕ್ಯುಲರ್ ಕೆಲವು ಟೈಮ್ ಡೇ ಟೈಮಲ್ಲಿ ಕಳ್ಳತನ ಮಾಡ್ತಾರೆ, ಕೆಲವು ಟೈಮ್ ನೈಟ್ ಟೈಮಲ್ಲಿ ಕಳ್ಳತನ ಮಾಡ್ತಾರೆ. ಇವರಿಗೆ ಪರ್ಟಿಕ್ಯುಲರ್ ಆಗಿ ಮುಂಚೆ ರೆಕ್ಕಿ ಮಾಡಿ ಕಳ್ಳತನ ಮಾಡೋದಲ್ಲ, ರೆಗ್ಯುಲರ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತಾರೆ. ಎಲ್ಲಿ ಲಾಕ್ ಆಗಿರೋ ಮನೆ ನಾವು ಕಂಡು ಬರುತ್ತೋ ಅಂಥ ಮನೆಯನ್ನು ಯಾರು ಇಲ್ಲಾರ್ದು ನೋಡಿ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಕಳ್ಳತನ ಮಾಡ್ಕೊಂಡು ಹೋಗುವುದು ಇವರು ಅಂದೇನು ಪ್ರವೃತ್ತಿ ಆಗಿರ್ತಾರೆ. ಇವರು ಜನರಲ್ ಆಗಿ ಇವರು ಯಾಕೆ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದರೆ ಇವ್ರದ್ದು ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ, ಕುಡಿಯಲಿಕ್ಕೆ ದುಡ್ಡು ಬೇಕಾಗಿದೆ. ಅದರ ಜೊತೆ ಅವರಿಗೆ ಹೊಸ ಬೈಕ್ಸ್ ಪರ್ಚೇಸ್ ಮಾಡೋದು ಅಥವಾ ಕ್ಲೋತ್ಸ್ ಪರ್ಚೇಸ್ ಮಾಡೋದು, ಇನ್ಯಾವುದಾದ್ರು ಐಟಮ್ಸ್ ಪರ್ಚೇಸ್ ಮಾಡೋದು ಇವರದು ಇನ್ನೊಂದು ಹ್ಯಾಬಿಟು ಇದೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.
ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಇರುವ ಜೀವನ್ ಪ್ರಕಾಶ್ ಶಾಲೆಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಉದ್ಘಾಟನಾ ಸಮಾರಂಭ ಜರುಗಿತು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಾಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಕೈಗಾರಿಕಾ ತರಬೇತಿ ಕೇಂದ್ರ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕಲಬುರಗಿ, ಜೀವನ್ ಪ್ರಕಾಶ್ ಶಾಲೆ, ಹಳೆ ಜೇವರ್ಗಿ ರಸ್ತೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಉದ್ಘಾಟನಾ ಸಮಾರಂಭವು ದಿನಾಂಕ 10ನೇ ಫೆಬ್ರವರಿ 2026 ಮಂಗಳವಾರದಂದು ಬೆಳಗ್ಗೆ 10 ಗಂಟೆಗೆ ಜೀವನ್ ಪ್ರಕಾಶ್ ಶಾಲೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ವಹಿಸಿದ್ದರು. ಘನ ಉಪಸ್ಥಿತರಾಗಿ ಜೀವನ್ ಪ್ರಕಾಶ್ ಶಾಲೆ ಕಲಬುರಗಿಯ ಪ್ರಾಂಶುಪಾಲರಾದ ಅಮರೇಶ್ವರ ಶೀಲಿ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಸುರೇಶ್ ಅಕ್ಕನ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಶಂಕರಮ್ಮ ಬಿ ಡವಲಗಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ರಾಜ್ಕುಮಾರ್ ರಾಠೋಡ್, ಜಿಲ್ಲಾ ತರಬೇತಿ ಕೇಂದ್ರ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ರವಿಕಾಂತಿ ಕ್ಯಾತ್ನಾಳ್, ಜಿಲ್ಲಾ ಕಣಗಾವಲು ಘಟಕ ಕಲಬುರಗಿಯ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕಾಂಬಳೆ, ಕಾಲರಾ ನಿಯಂತ್ರಣ ಘಟಕ ಕಲಬುರಗಿಯ ಉಪ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಕಾಂತ್ ನರಿಬೋಳ್, ಜಿಲ್ಲಾ ಬಾಯಿ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಸಂಧ್ಯಾ ಕಾನೇಕರ್, ಕಲಬುರಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಾರುತಿ ಕಾಂಬಳೆ, ಕಲಬುರಗಿಯ UFWC ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಬುರಾವ್ ಚೌಹಾಣ್, RBSK, RKSK, OFWC, ASNA, AWT ರೆಸ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ RCH ಅಧಿಕಾರಿಗಳಾದ ಡಾಕ್ಟರ್ ಸಿದ್ದು ಪಾಟೀಲ್ ಸೇರಿದಂತೆ ಶಾಲಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಂಪಲ್ಸರಿ ನಾವೆಲ್ಲ ಮಕ್ಕಳಿಗೆ ಈ ಒಂದು ಟ್ಯಾಬ್ಲೆಟ್ ತಗೋಕ್ ನಾವೆಲ್ಲರೂ ಮನವಿ ಮಾಡ್ಕೋತೀವಿ. ಇದಕ್ಕೆ ನಮ್ಮ ಸಹಕಾರ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು DDPI ಮತ್ತು DDPO, ಅದೇ ತರ ಎಲ್ಲ ಇಲಾಖೆ ಇದ್ರಾಗ ಏನು ನಾವು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೀವಿ. ಈ ಹಿಂದೆ ಇದ್ರ ಬಗ್ಗೆ ಬಹಳಷ್ಟು ಒಂದು ತಪ್ಪು ಕಲ್ಪನೆ ಇತ್ತು. ಟ್ಯಾಬ್ಲೆಟ್ ತೊಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಒಂದ್ ಮಾತು ಹೇಳ್ತೀನಿ ನಾನು, ಈ ಟ್ಯಾಬ್ಲೆಟ್ ಇಂದ, ಈ ಗುಳಿಗೆಯಿಂದ ತಗೋದ್ರಿಂದ ಯಾವುದೇ ತರ ಸಮಸ್ಯೆ ಆಗಲ್ಲ, ಯಾವಾಗ್ಲೂ ತಗೊಳ್ಬಹುದು. ಬಹಳ ಒಳ್ಳೆ ಕಾರ್ಯಕ್ರಮದ ಇದು. ಹಳೆ ಕಾಲದಾಗ ನೋಡ್ತಾ ಇದೀವಿ, ಮಕ್ಕಳು ಬಹಳಷ್ಟು ಹೊಟ್ಟೆನಿಂದ ಬಳೋದಾಗ್ಲಿ, ರಕ್ತಹೀನತೆಯಿಂದ ಬಳೋದಾಗ್ಲಿ, ಅಪೌಷ್ಟಿಕದಿಂದ ಬಳೋದಾಗ್ಲಿ ಬಹಳಷ್ಟು ಇತ್ತು. ಇದು ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಇವೆಲ್ಲ ನಾವು ನಿವಾರಣೆ ಮಾಡಿದ್ವಿ. ನಿಮ್ ರಕ್ತಹೀನತೆನೂ ಹೋಗುತ್ತೆ, ನಿಮ್ ಪೌಷ್ಟಿಕಾಂಶನೂ ಇಂಪ್ರೂವ್ ಆಗ್ತದೆ, ನಿಮ್ ಬೆಳವಣಿಗೆನೂ ಇಂಪ್ರೂವ್ ಆಗ್ತದೆ. ಎಲ್ಲಕ್ಕಿಂತ ಎಲ್ಲ ಪೂರಕವಾಗಿ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಿಮ್ಮ ಕಲಿಕೆ ಚಟುವಟಿಕೆಗಳು, ಓದೋದಕ್ಕೆ ನಿಮ್ಗೆ ಬಹಳ ಒತ್ತು ಕೊಡ್ತದೆ. ಸೊ ಅದಕ್ಕಾಗಿ ದಿನಾಂಕ 5/2/26 ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯ ಅಧಿಕಾರಿಗಳಾದ ಜಿಲ್ಲಾ ಸಮನ್ವಯ ಸಮಿತಿಯಲ್ಲಿ ನಾವು ಚಾಲನೆ ಕೊಡ್ತೀವಿ. ಅದೇ ತರ 8 ತಾರೀಕು ಮಾನ್ಯ ಸಚಿವರು, ನಮ್ಮ ಆರೋಗ್ಯ ಇಲಾಖೆ ಸಚಿವರಾದಂತ ದಿನೇಶ್ ಗುಂಡೂರಾವ್ ಸರ್ ಅವರು, ಆಯುಕ್ತರು ಬಂದಿದ್ರು, ಹಾಗೂ MDNHM ಸರ್ ಮತ್ತು ಇಲ್ಲೆಲ್ಲ ಸ್ಥಳೀಯ ಎಲ್ಲ ಶಾಸಕರು ನಾವು ಆ ದಿನ ಹೊಸ ಜಿಲ್ಲಾ ಪಂಚಾಯತ್ ಇದು NDD ಕಾರ್ಯಕ್ರಮದ ನಾವು ಚಾಲನೆ ಕೊಟ್ಟಿದ್ವಿ. ಮತ್ತು ರಾಷ್ಟ್ರೀಯ ಜಂತುಹುಳ ನಿರ್ವಹಣಾ ದಿನಾನ ಆಚರಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಂತ ಎಲ್ಲ ಕಡೆ. ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಟೋಟಲ್ 99,802 ಮಕ್ಕಳಿದ್ದಾವೆ. ಪ್ರತಿಯೊಂದು ಕೂಡ ನಾವು ಅಲ್ಬಂಡಜಲ್ ಮಾತ್ರೆಗಳನ್ನು ನುಂಗಿಸ್ಬೇಕು. ವಿಶೇಷವಾಗಿ 1 ರಿಂದ 2 ವರ್ಷ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟ್ ನುಂಗಿಸ್ಬೇಕು ಅಲ್ಬಂಡಜಲ್. ಅದು ಯಾವ ಥರ ನುಂಗಿಸ್ಬೇಕಪ್ಪ ಅಂದರೆ ಒಂದು ಸ್ಪೂನ್ ತೊಗೊಂಡು ಅದು ಕ್ರಷ್ ಮಾಡಿ ಒಂದು ಸ್ಪೂನ್ನಾಗ ಹಾಕಿ ಅದು ನೀರು ಹಾಕಿ ಮಿಕ್ಸ್ ಮಾಡಿ ನುಂಗಿಸ್ಬೇಕು. ಅದೇ ರೀತಿಯಲ್ಲಿ 2 ರಿಂದ 3 ವರ್ಷ ಮಗು ಕೂಡ 1 ಟ್ಯಾಬ್ಲೆಟ್ ನುಂಗಿಸ್ಬೇಕು. ಆ ಮಗು ಕೂಡ ನಾವು 1 ಟ್ಯಾಬ್ಲೆಟ್ ಕ್ರಷ್ ಮಾಡಿ ಆ ಮಗು ನುಂಗಿಸ್ಬೇಕು. ಅದೇ ರೀತಿಯಲ್ಲಿ 4 ವರ್ಷದಿಂದ 19 ವರ್ಷವರೆಗೆ ಎಲ್ಲ ಮಕ್ಕಳಿಗೆ, ಶಾಲಾ ಮಕ್ಕಳಿಗಾಗಲಿ, ಶಾಲೆ ಬಿಟ್ಟಂಥ ಮಕ್ಕಳಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಇದು ಅಲ್ಬಂಡಜಲ್ ಮಾತ್ರೆಯನ್ನು ನುಂಗಿಸಿ ನಮ್ಮದು ಕರ್ನಾಟಕ ಜಂತು ಮುಕ್ತ ಕರ್ನಾಟಕ ಮಾಡೋಣ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಲಬುರಗಿಯ ಟ್ರಾಮಾ ಕೇರ್ ಸೆಂಟರ್ನ
ದ್ವಿತೀಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಲಬುರ್ಗಿಯ ಟ್ರಾಮಾ ಕೇರ್ ಸೆಂಟರ್ನ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಜಿಮ್ಸ್ ಆಸ್ಪತ್ರೆ ರಕ್ತ ಕೇಂದ್ರ ಕಲಬುರ್ಗಿಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ರಕ್ತ ನೀಡಿ ಭರವಸೆ ನೀಡಿ ಒಟ್ಟಾಗಿ ನಾವು ಜೀವಗಳನ್ನು ಉಳಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಿಮ್ಸ್ ಕಲಬುರ್ಗಿಯ ಟ್ರಾಮಾ ಕೇರ್ ಸೆಂಟರ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶಿವಕುಮಾರ್ ಸಿಆರ್, ಐಸಿಆರ್ಎಂಒ ಟಿಸಿಸಿ ಡಾಕ್ಟರ್ ರಾಜಶೇಖರ್ ಮಾಲಿ, ಜಿಮ್ಸ್ ಆರ್ಎಂಒ ಡಾಕ್ಟರ್ ಓಂ ಪ್ರಕಾಶ್ ಬುರುಬುರೆ, ನೋಡಲ್ ಆಫೀಸರ್ ಡಾಕ್ಟರ್ ಕೃಷ್ಣ ರಾಠೋಡ್, ಪ್ಯಾಥಾಲಜಿ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಶ್ರೀ ಇಂಗಿನ್, ರಕ್ತನಿಧಿ ಕೇಂದ್ರದ ಅಧಿಕಾರಿಗಳಾದ ಡಾಕ್ಟರ್ ಜಗದೀಶ್ ಕಟ್ಟಿಮನಿ, ಈರಣ್ಣ, ನರ್ಸಿಂಗ್ ಆಫೀಸರ್, ಗ್ರೂಪ್ ಡಿ, ಲ್ಯಾಬ್ ಟೆಕ್ನಿಷಿಯನ್ ಸೇರಿದಂತೆ ಐಸಿಸಿ ಮತ್ತು ಜಿಮ್ಸ್ ನ ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇವತ್ತು ಟ್ರಾಮಾ ಕೇರ್ ಸೆಂಟರ್ ಜಿಮ್ಸ್ ಕಲಬುರ್ಗಿಯ ಸೆಕೆಂಡ್ ಆ್ಯನಿವರ್ಸರಿ 2ನೇ ವಾರ್ಷಿಕೋತ್ಸವ. ನಾವು 2 ವರ್ಷದಲ್ಲಿ ಸುಮಾರು ಸರ್ಜರಿಗಳು, ಎಮರ್ಜೆನ್ಸಿ ಸರ್ಜರಿಗಳು ಆಗಿದ್ದಾವೆ. ನಮ್ಮ ಸೇವೆಗಳು ಸ್ಟಾರ್ಟಿಂಗ್ ಏನೂ ಇಲ್ಲ ಅಂದಂಗಿತ್ತು, ಬಟ್ ಇವತ್ತು ನಾವು ಭಾಳ ಆಲ್ಮೋಸ್ಟ್ ಸೂಪರ್ ಸ್ಪೆಷಾಲಿಟಿ ಲೆವೆಲಿಗೆ ನಾವು ಸರ್ವಿಸಸ್ ಕೊಡ್ತಾಯಿದ್ವಿ. ಅದಲ್ಲದೆ ನಮ್ಮ ಸ್ಟಾಫ್ ಎಲ್ಲ ಸ್ಪೆಷಾಲಿಟಿ ಸರ್ವಿಸಸ್ಸು ಕೊಡ್ತಾಯಿದ್ವಿ. ನ್ಯೂರೋ ಸರ್ಜರಿ ಇದೆ, ಪ್ಲಾಸ್ಟಿಕ್ ಸರ್ಜರಿ ಇದೆ, ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ, ಜನರಲ್ ಸರ್ಜರಿ ಇದ್ದಾರೆ, OMFS ಓರಲ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಇದ್ದಾರೆ, ರೌಂಡ್ ದ ಕ್ಲಾಕ್ 24/7 MRI, CT ಸ್ಕ್ಯಾನ್, ಲ್ಯಾಬ್ರೋಟ್ರಿ, ಯಾವುದೂ ಕೊರತೆ ಅನ್ನೋದು ನಮ್ಮಲ್ಲಿ ಇಲ್ಲ ಯಾವಾಗ. ಸೊ ವಿ ಆರ್ ಆಪ್ರೇಟಿಂಗ್ ಫ್ರಮ್ ಫುಲ್ ಸ್ಟ್ರೆಂತ್. ಆ್ಯಂಡ್ ಇದೇ ಈಗ ನಾವು ಆಸ್ಪತ್ರೆ ಸೆಲೆಬ್ರೇಟ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು ಅಂತ ಒಂದು ವಿಚಾರ ಬಂತು. ಅದರಲ್ಲಿ ಏನು ಅಂದರೆ, ನಾವು ನಮ್ಮ ಡಾಕ್ಟರ್ಗಳು ಬರೀ ಸರ್ವಿಸ್ ಕೊಡೋದಲ್ಲದೆ ನಮ್ಮ ಬ್ಲಡ್ಡನ್ನು ಕೂಡ ಜನರಿಗೆ ಬಂದ ರೋಗಿಗಳಿಗೆ ಸಹಾಯ ಆಗಲಿ ಅಂತ ಅನ್ನೋದು ಒಂದು ಮೇಲ್ವಿಚಾರ ಇಟ್ಕೊಂಡು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಇವತ್ತು ನಾವು ಆರ್ಗನೈಸ್ ಮಾಡಿದ್ದು. ಇವತ್ತಿನ ಒಂದು 2 ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಾವು ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಎಲ್ಲ ವರ್ಗದ ಸಿಬ್ಬಂದಿ ವರ್ಗದವರಿಂದ ನಾವು ಇವತ್ತು ಒಂದು ಚಿಕ್ಕದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾಯಿದ್ವಿ. ಇದರ ಮುಖ್ಯ ಅಂಗವಾಗಿ ಈಗ 2 ವರ್ಷ ಮುಗಿದಾಗ ಏನು ಮಾಡಬೇಕು ಅಂತ ನಾವು ಒಂದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸರ್ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಹಾಕೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮ ಒಂದು ಡೈಮಂಡ್ MS ಸರ್ ಅವರು, ಡೈಮಂಡ್ ಕಿಂಗ್ ಅಂತ ನಾವು ಅಂದರೆ ಅದು ತಪ್ಪೇನಿಲ್ಲ, ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಡೈರೆಕ್ಷನಲ್ಲಿ ಇವತ್ತಿನ ದಿವಸ ನಾವು ಒಂದು ಚಿಕ್ಕದು ಚೊಕ್ಕದಾಗಿ ಒಂದು ಕಾರ್ಯಕ್ರಮ ನಾವು ಇವತ್ತು ಹರ್ಕೊಂಡಿದ್ದೀವಿ. ಅದರಲ್ಲಿ ನಾವು ಇವತ್ತಿನ ದಿವಸ ಬ್ಲಡ್ಡಿಂದ ಎಷ್ಟು ಕೊರತೆ ಇದೆ, ಯಾಕಂದರೆ ನಮ್ಮ ಬಹಳಷ್ಟು ಬ್ಲಡ್ಗಳು ಈಗಾಗಲೇ ನಾವು ಬೇರೆ ಕಡೆಯಿಂದ ಬ್ಲಡ್ ಬರ್ತಾಯಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮದಿಗೆ ಕಾರ್ಡಿಯಾಲಜಿ ಸೆಂಟ್ರಲಿಂದ ಜಯದೇವ ಆಸ್ಪತ್ರೆಯಿಂದ ಒಬ್ಬರಿಗೆ 4 ಬ್ಲಡ್ ಹೋಗ್ತಾವೆ ನಮ್ಮಲ್ಲಿ. ಸೊ ಅವ್ರ ಬಳಿ ಬ್ಲಡ್ ಬ್ಯಾಂಕ್ ಇಲ್ಲದ ಪ್ರಯುಕ್ತ ನಮ್ಮಲ್ಲಿಂದ ಮೇಜರ್ ಅವರು ನಮ್ಮಲ್ಲಿ ಹೋಗ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ನಾವು ಕೊರತೆ ಅನುಭವಿಸ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ನಾವು ಬ್ಲಡ್ ಬ್ಯಾಂಕ್ ವತಿಯಿಂದ ರುಟೀನಾಗಿ ಕ್ಯಾಂಪ್ಸು ಹೊರಗಡೆ ಮಾಡ್ತಾಯಿದ್ದಾರೆ, ಸ್ವಯಂ ಪ್ರೇರಿತವಾಗಿ ಬರ್ತಾಯಿದ್ದಾರೆ. ಇವತ್ತು ನಾವು ಸ್ವಯಂ ಪ್ರೇರಿತವಾಗಿ ನಾವು ಕ್ಯಾಂಪನ್ನು ನಿರ್ಧಾರ ಮಾಡಿದ್ದೀವಿ. ಇವತ್ತು ಸೆಕೆಂಡ್ ಆ್ಯನಿವರ್ಸರಿ ಆಫ್ ಟ್ರಾಮಾ ಕೇರ್ ಸೆಂಟರ್. ಸೊ ಇನ್ ದಿಸ್ ರಿಗಾರ್ಡ್ ವಿ ಹ್ಯಾವ್ ಅರೇಂಜ್ಡ್ ಬ್ಲಡ್ ಡೊನೇಷನ್ ಕ್ಯಾಂಪ್. Everybody knows that how important blood is, especially in trauma care. Immediately when the patient is admitted, blood is required. So we are providing blood to all of this, and because of this there is a lot of lives are saved. Many lives are saved. So and our blood bank is catering to many bleeding disorders as well, thalassemia, hemophilia and everything. So ee nittinalli trauma care center staff and all that have arranged a blood donation camp on this second year of anniversary of our trauma care center. And this is helping a lot of patients, road traffic accidents, then assault cases like what sir said. So this will bring life, and we also promote or inform everybody, the general public as well, like if it is possible for you, please donate blood. ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆಯ ಹತ್ತಿರ KMF ಡೈರಿ ಎದುರುಗಡೆ ಈಟ್ ವೆಲ್ ಆಹಾರ ಸೇವೆಗಳ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ಜರುಗಿತು.
ಈಟ್ ವೆಲ್ ಆರೋಗ್ಯವಾಗಿರಿ ಎಂಬ ಟ್ಯಾಗ್ಲೈನ್ ನೊಂದಿಗೆ ಕಲಬುರಗಿ ನಗರದ ಹುಮ್ನಾಬಾದ್ ರಸ್ತೆ ಹತ್ತಿರದ ಕೆಎಂಎಫ್ ಡೈರಿ ಎದುರು ಅಂಗಡಿ ಸಂಖ್ಯೆ LG 19ರಲ್ಲಿ ಈಟ್ ವೆಲ್ ಆಹಾರ ಸೇವೆಗಳ ಉದ್ಘಾಟನಾ ಸಮಾರಂಭವು ಸೋಮವಾರ ದಿನಾಂಕ 9ನೇ ಫೆಬ್ರವರಿ 2026ರಂದು ಸಂಜೆ 6 ಗಂಟೆಗೆ ಅದ್ಧೂರಿಯಾಗಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಾಧಿಪತಿಗಳಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿಯ ಸಪ್ಪ, ಸುಕ್ಷೇತ್ರ ಮುತ್ಯಾನ್ ಬಬಲಾದಿನ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಶಿವಯೋಗಿಗಳು ಮತ್ತು ಸ್ವಂತ್ ಕಲಮೂಡಿನ ಪೂಜ್ಯ ಶ್ರೀ ಅಭಿನವ ಬಾಲಯೋಗಿ ಶರಣ ಶಂಕರಲಿಂಗ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಫ್ಜಲ್ಪುರದ ಮೂರುಜಾವದೀಶ್ವರ ಮಠದ ಪೂಜ್ಯ ಶ್ರೀ ಪ್ರಣವ ನಿರಂಜನ ಸ್ವಾಮೀಜಿ ವಹಿಸಿದ್ದರು. ಸಾನ್ನಿಧ್ಯವನ್ನು ಪರಮೇಶ್ವರ್ ಮುತ್ಯ ವಹಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು, ಪರಮೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಜೆಸ್ಕಾಂ ಕಲಬುರಗಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಭಾರತೀಯ ಜನತಾ ಪಕ್ಷದ ಮಾಜಿ ನಗರ ಜಿಲ್ಲಾಧ್ಯಕ್ಷರಾದ ಸಿದ್ದಾಜಿ ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ಧರ್ಮಪತ್ನಿ ಲಕ್ಷ್ಮೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಪಾಲಿಕೆಯ ಮಾಜಿ ಸದಸ್ಯರಾದ ರಾಜು ಕಪನೂರ್, ಜೆಡಿಎಸ್ ಮುಖಂಡರಾದ ಉಸ್ತಾದ್ ನಾಸಿರ್ ಹುಸೇನ್, ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಸುರೇಶ್ ಬಡಿಗೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀದೇವಿ ಜಗನ್ನಾಥ್ ವಡ್ಡನಕೇರಿ ದಂಪತಿಗಳು ಹಾಗೂ ಈಟ್ವೆಲ್ನ ಪ್ರೊಪರೈಟರ್ಸ್ ಬಿಂದುಶ್ರೀ ಪ್ರಶಾಂತ್ ವಡ್ಡನಕೇರಿ ದಂಪತಿಗಳು ಸೇರಿದಂತೆ ವಡ್ಡನಕೇರಿ ಪರಿವಾರದ ಆಪ್ತೇಷ್ಟ ಬಂಧು ಮಿತ್ರರು ಉಪಸ್ಥಿತರಿರುವ ಮೂಲಕ ಶುಭ ಕೋರಿದರು. ಬಂದಂತಹ ಅತಿಥಿಗಳಿಗಾಗಿ ಸಾಂಪ್ರದಾಯಿಕ ಪದ್ಧತಿಯಿಂದ ಬಾಳೆ ಎಲೆಯ ಮೇಲೆ ರುಚಿಕರವಾದ ಭೋಜನವನ್ನ ಬಡಿಸುವ ಮೂಲಕ ಎಲ್ಲರೂ ಸಂತೃಪ್ತಿಯಿಂದ ಭೋಜನ ಸವಿಯುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ 4 ಚಕ್ರ ಚಾರಿಟಬಲ್ ಟ್ರಸ್ಟಿನ ಮುಖ್ಯಸ್ಥರಾದ ಮಾಲಾ ಕಣ್ಣಿ ಸೇರಿದಂತೆ ಅವರ ತಂಡದವರು ಉಪಸ್ಥಿತರಿದ್ದರು. ಈ ಟೈಪ್ ಊಟ ಗುಲ್ಬರ್ಗ ನಗರದಲ್ಲಿ ಯಾರು ಹೋಟೆಲ್ ಮಾಡಿಲ್ಲ. ಎಲ್ಲರೂ ಇವತ್ತು ತಂದೂರಿ ರೊಟ್ಟಿ ಹಾಗೂ ಸಾಕಷ್ಟು ಎಲ್ಲ ಬೇರೆ ಬೇರೆ ಒಂದು ಊಟನೇ ಮಾಡಿದ್ದಾರೆ. ಹಾಗೂ ಈ ಟೈಪ್ ಒಂದು ಜೋಳದ ರೊಟ್ಟಿ, ಪುಂಡಿ ಪಲ್ಯ ಹಾಗೂ ಶೇಂಗಾ ಹಿಂಡಿ, ಅಗಸಿ ಹಿಂಡಿ ಹಾಗೂ ಏನು ಬಾಳೆದಲ್ಲಿ ಮೇಲೆ ಊಟ ಹಾಗೂ ಏನು ಶೇಂಗಾ ಹೋಳಿಗೆ, ಸಾಕಷ್ಟು ಎಲ್ಲ ನಮ್ಮ ಗುಲ್ಬರ್ಗ ಊಟ ನಾವೇನು ಮನೆಯಲ್ಲಿ ನಾವು ಮಾಡ್ತೀವಿ ಅಂಥ ಒಂದು ಊಟ ಇವತ್ತು ಈಟ್ ವೆಲ್ನಲ್ಲಿ ಇವತ್ತು ಸಿಗ್ತದೆ. ಭಾಳ ಖುಷಿ ಆಗ್ತದೆ. ಹಾಗೂ ಇಬ್ಬರು ಗಂಡ ಹೆಂಡತಿ ಸೇರಿ ಭಾಳ ಒಳ್ಳೆಯ ಒಂದು ಈಟ್ ವೆಲ್ ಹೋಟೆಲ್ ಅವರು ಪ್ರಾರಂಭಿಸಿದ್ದಾರೆ. ಬಹಳ ಖುಷಿ ಆಗ್ತದೆ. ಹಾಗೂ ಏನು ಇವತ್ತು ಇದು ಗುಲ್ಬರ್ಗ ನಗರದಲ್ಲಿ ಒಂದು ಈ ಟೈಪ್ ಹೋಟೆಲ್ ಯಾವುದೂ ಆಗಿಲ್ಲ. ಈ ಟೈಪ್ ಹೋಟೆಲ್ ಇದು ಆಗಿದೆ ಈಟ್ ವೆಲ್. ಅದಕ್ಕೆ ಈ ಗುಲ್ಬರ್ಗ ನಗರದ ಜನತೆ ಇದರ ಸದುಪಯೋಗ ತಗೋಬೇಕು. ಹಾಗೂ ಒಳ್ಳೆಯ ಒಂದು ರೀತಿಯಲ್ಲಿ ಹೋಮ್ ಡೆಲಿವರಿನೂ ಕೂಡ ಇದೆ. ಮನೆಗೆ ಡೆಲಿವರಿ ಬರೀ ಫೋನ್ ಇದು ಮಾಡಿದ್ರೆ ಮನೆಗೂ ಕೂಡ ಹೋಮ್ ಡೆಲಿವರಿನೂ ಕೂಡ ಕೊಡ್ತಾರೆ. ಭಾಳ ಒಳ್ಳೆಯ ಒಂದು ಸರ್ವಿಸ್ ಮೂಲಕ ನಮ್ಮೆಲ್ಲರಿಗೂ ಒಂದು ಶಾಂತಿ ನೆಮ್ಮದಿ ಕೊಡುವಂತ ಹೋಟೆಲ್ ಇದು ಈಟ್ ವೆಲ್ ಆಗಿದೆ. ಅವರು ನಮ್ಗೆ ಇದು ಒಂದು ದೊಡ್ಡ ಅವಕಾಶ ಮತ್ತು ಒಳ್ಳೆ ಅವಕಾಶ ಮತ್ತು ಪವಿತ್ರ ಅವಕಾಶ ಅಂತ ಅನ್ಕೊಂತೇನೆ. ನೀವೆಲ್ಲರೂ ಇಲ್ಲಿ ಕುಂತಿದ್ರು ನೋಡಿದ್ರು, ತಾಯಂದ್ರು ಎಲ್ಲ ಸೋದರರು ಎಲ್ಲರೂ ಕುಂತಿದ್ರು ನೋಡ್ರಿ. ನೀವೆಲ್ಲರೂ ಅವ್ರಿಗೆ ಪ್ರೋತ್ಸಾಹಿಸಕ್ ಬಂದಿದ್ರಿ. ಇದೇ ಪ್ರೋತ್ಸಾಹದಿಂದ ಅವ್ರಿಗೆ ಯಶಸ್ವಿನೂ ಮಾಡ್ತೀರ ಅನ್ನೋ ಭರವಸೆ ನನಗೆ ಇವತ್ತು ಬಂದಿದೆ. ಇವತ್ತಿನ ಆಧುನಿಕ ದಿನಗಳಲ್ಲಿ ಹುಡುಗರು ಏನ್ ಮಾಡ್ತಾರೆ, ಪಟ್ನೆ ಅವ್ನ ಮೊಬೈಲ್ ತಗೊಂಡ ಪಿಜ್ಜಾ ಹಾಕಿದೆ, ಅದು ಹಾಕ್ತದೆ, ಇದು ಹಾಕ್ತದೆ ಅಂತ ಹೇಳಿ ಎಲ್ಲ ಇಂಥವು ಫುಡ್ ತಿಂದು ಅವ್ರ ಆರೋಗ್ಯ ಕೆಡಿಸ್ಕೊತಿದ್ದಾರೆ ಮತ್ತು ಆಯುಷ್ಯನೂ ಕಡಿಮೆ ಮಾಡ್ಕೋತಾರೆ. ಚಿಕ್ಕ ವಯಸ್ಸಿನಲ್ಲಿ ಅವರು ಅನಾರೋಗ್ಯವಾಗ್ತಿದ್ದಾರೆ. BP, ಶುಗರ್, ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ಮಹಾಮಾರಿಗಳು ನಮ್ಮ ಮಕ್ಕಳಲ್ಲಿ ನಮ್ಮೆಲ್ಲರ ಮನೆಗೆ ಹೊಕ್ಕೊಂಡು ಕುಂತ್ಬಿಟ್ಟಿದ್ದಾವೆ. ಆದ್ರೆ ಇವರು ಒಳ್ಳೆ ಮತ್ತು ಪವಿತ್ರ ಕಾರ್ಯವನ್ನು ಮಾಡಿದ್ದಾರೆ. ಒಳ್ಳೆ ಆರೋಗ್ಯ ಇರೋ ಸಲಕ್ಕೆ ನಿಮ್ಗೆ ಆರೋಗ್ಯವಾಗಿ ಇರ್ಲಿ ಎಲ್ಲರೂ ನಮ್ಮ ಜನಸಂಖ್ಯೆಯನ್ನು ಒಂದು ಸೇವಾ ಭಾವನದಿಂದ ಈ ಈಟ್ ವೆಲ್ ಅಂತ ಹೇಳಿ ಏನು ತೆಗೆದಿದ್ದಾರೆ. ಒಳ್ಳೆ ಒಂದು ಏನು ಯೋಚನೆ ಮಾಡಿ ಒಳ್ಳೆ ನಿಮ್ಗೆ ಆರೋಗ್ಯಕರವಾದ ಶುದ್ಧ ಊಟ ನಿಮ್ಮ ಮನೆ ತಂದು ಕೊಡ್ತಾ ಇದ್ದಾರೆ. ನೀವೆಲ್ಲ ಸೋದರ ಸೋದರಿಯರು ಮತ್ತೆ ಎಲ್ಲ ಸೋದರರು ನಿಮ್ಮ ಮಕ್ಕಳಿಗೆ ಮತ್ತೆ ಈಟ್ ವೆಲ್ ಅಂತ ಹಾಕಿ ಏನು ಹಸೋದಾಗ ಬರ್ತ್ರಿ ಬಟ್ ಅಂತ ಹೇಳ್ರಿ. ಇಲ್ಲಿ ಶುದ್ಧವಾದ ಊಟ ಉಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗ್ತಾರೆ ಅಂತ ಹೇಳಲು ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ವಡ್ಡನಕೇರಿ ಪರಿವಾರದವರು ಬಹಳ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಶ್ರುತಿವಾಕ್ಯ ಹೇಳ್ತಾ ಇದೆ, ಪೃಥಿವ್ಯಾಂ ತ್ರೀಣಿ ರತ್ನಾಣಿ
ಜಲಂ ಅನ್ನಂ ಸುಭಾಷಿತ ಎಂಬುದಾಗಿ ಶ್ರುತಿವಾಕ್ಯ ಹೇಳ್ತಾ ಇದೆ. ಈ ಜಗತ್ತಿನೊಳಗೆ 3 ರತ್ನಗಳದಾವಂತ್ರಿ. ಏನ್ರಿ, ಜಗತ್ತಿನೊಳಗೆ 3 ರತ್ನಗಳದಾವ. ನಾವು ಹಾಕೊಳ್ತಕ್ಕಂತಹ ಬಂಗಾರ ಒಡವೆ ರತ್ನ ಯಾವುದೂ ಅಲ್ಲ. ಪ್ರಪಂಚದೊಳಗೆ 3 ರತ್ನಗಳಿದಾವ. ಒಂದು ನೀರು, ಒಂದು ಅನ್ನ, ಒಂದು ನೀರು, ಎರಡನೇದು ಅನ್ನ, ಮೂರನೇದು ಒಳ್ಳೆಯ ಮಾತುಗಳು ಎಂಬುದಾಗಿ ಶ್ರುತಿ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಈಟ್ವೆಲ್ ಎಂಬತಕ್ಕಂತಹ ಸಂಸ್ಥೆಯಲ್ಲಿ ನೀರು ಸಿಗುತ್ತದೆ, ಒಳ್ಳೆಯ ಊಟ ಸಿಗ್ತದೆ, ಜೊತೆಯಲ್ಲಿ ಒಡ್ಡನಕೆರೆ ಪರಿವಾರದವರ ಒಂದು ಒಳ್ಳೆಯ ಮಾತುಗಳು ಸಿಗ್ತದೆ ಎನ್ನುವಂಥ ಮಾತನ್ನು ವೇದಿಕೆ ಮೂಲಕವಾಗಿ ಹೇಳಬೇಕಾಗ್ತದೆ. ಫುಡ್ ಡೆಲಿವರಿ, ಹೋಮ್ ಡೆಲಿವರಿನೂ ಇರ್ಬೋದು. ಇಲ್ಲಿನೂ ಬಾಳೆ ಎಲೆ ಊಟ, ನಮ್ಮ ಮೊದಲಿನ ಕಾಲದಾಗೆಲ್ಲ ನೋಡ್ತಿದ್ವಿ ಬಾಳೆ ಎಲೆ ಊಟ ಅದು ಭಾಳ ಶ್ರೇಷ್ಠ ಅಂತ ಹೇಳಿ. ಅವೆಲ್ಲ ನಮ್ಮ ಭಾರತೀಯ ಪದ್ಧತಿಗಳನ್ನು ನಾವೆಲ್ಲ ಮರೆತು ಹೋಗ್ತಾ ಇದ್ದೀವಿ. ಅದೆಲ್ಲ ಮರಿಬಾರ್ದು. ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆ ಉಳಿಬೇಕಂತ ಹೇಳಿ ಒಳ್ಳೆ ಭಾಳ ಯುನೀಕ್ ಕಾನ್ಸೆಪ್ಟನ್ನು ತಂದಿದ್ದಾರೆ. ಮತ್ತು ಅದು ಅಲ್ಲದೆ ಈಗೆಲ್ಲ ನಾವು ಡೈಟ್ ಮಾಡ್ತೀವಿ, ಹೆಲ್ತ್ ಕಾನ್ಸಿಯಸ್, ಅದು ಎಲ್ಲರಿಗೂ ಹೆಲ್ದಿ ಸಲಾಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತು ಮಹಿಳೆಯರಿಗೆ ಉದ್ಯೋಗ ಅವಕಾಶ ಕೊಡಲಿ ಅಂತ ಅವರಿಗೆ ಹೋಮ್ ಡೆಲಿವರಿ ಸಲುವಾಗಿಯೂ ಅವ್ರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಅವ್ರದ್ದು ಒಳ್ಳೆಯ ಯೂನಿಕ್ ಕಾನ್ಸೆಪ್ಟ್ ಇದೆ, ಭಾಳ ಇಷ್ಟ ಆಯಿತು. ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಡುವಂಥ ಒಡ್ಡನಕೆರೆ ಪರಿವಾರದವರಿಗೂ ತಮ್ಮೆಲ್ಲರಿಗೂ ಮನಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತೀನಿ. ಈಟ್ವೆಲ್ ಇದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ರೇವೂರು ಕುಟುಂಬ ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ವಂದನೆಗಳು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ವಿಶೇಷವಾಗಿ KMF ಎದುರುಗಡೆ ಇಂದು ಪ್ರಾರಂಭಗೊಂಡಿರ್ತಕ್ಕಂತಹ ಈಟ್ವೆಲ್ ಎನ್ನುವ ವಿನೂತನ ರೀತಿಯ ಉಪಹಾರ ಮತ್ತು ಊಟದ ಸರಬರಾಜು ಕೇಂದ್ರವನ್ನು ಇವತ್ತು ಆರಂಭಗೊಂಡಿದೆ. ಈ ಕೇಂದ್ರದ ವಿಶೇಷತೆ ಏನೆಂದರೆ ಇಲ್ಲಿ ದೇಶಿ ಊಟವನ್ನು ಸಿಗ್ತದೆ. ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲರೂ ಸಹಿತ ಜಂಕ್ ಫುಡ್ಡನ್ನು ತಿನ್ನುವ ಸಂದರ್ಭದಲ್ಲಿ ಈ ಒಡ್ಡನಕೆರೆ ಕುಟುಂಬದವರು ಪ್ರತಿ ಮನೆಗೂ ಒಳ್ಳೆಯ ದೇಶಿ ಊಟವನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಕಲಬುರಗಿ ನಗರದ ಎಲ್ಲ ಜನರು ಇವರ ದೂರವಾಣಿ ಸಂಖ್ಯೆಯನ್ನು ತೆಗೆದುಕೊಂಡು ಹಾಸ್ಟೆಲಲ್ಲಿರ್ತಕ್ಕಂತಹ PGಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಅವರು ಹುಡುಗರಾಗಿರಲಿ ಅಥವಾ ಹುಡುಗಿಯರಾಗಿರಲಿ, ಪ್ರತಿ ತಿಂಗಳು ಕಂಟಿನ್ಯೂಸ್ ಆಗಿ ಈ ಒಂದು ಕೇಂದ್ರದಿಂದ ಆಹಾರವನ್ನು ತರಿಸ್ಕೊಳ್ಬೇಕು. ಇದು ಸ್ವಾದವಾದ, ಶುದ್ಧವಾದ ಮತ್ತು ಬಹಳ ಶಕ್ತಿ ಉಳಿತಕ್ಕಂಥ, ವಿಟಮಿನ್ಸ್ ಉಳಿತಕ್ಕಂಥ ಒಂದು ಊಟ ಆಗಿದೆ. ಈಟ್ವೆಲ್ ಅಂತಕ್ಕಂಥ ಒಂದು ಹೋಟೆಲ್ ಉದ್ಘಾಟನೆ ಅದು ವಿಶೇಷವಾಗಿ ನಾನು ಮೊದಲನೇ ಸಲ ನೋಡ್ತಕ್ಕಂಥದ್ದು. ಇವತ್ತು ಮಹಿಳಾ ಸಬಲೀಕರಣ ಅಂತಕ್ಕಂಥ ನರೇಂದ್ರ ಮೋದಿಜಿಯವರು ಏನು ಹೇಳ್ತಾ ಇದ್ದಾರೆ, ಅದು ಇವತ್ತು ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ನಮ್ಮ ಸಹೋದರಿಯವರು ಇವತ್ತು ಮಾಡಿ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ಕೂಡ ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ಬಂದು ನೋಡೋದಾಗೈತಿ ಏನು ಇಲ್ಲಿ ಹೆಂಗೆ ಇಲ್ಲಿ ಮಾಡ್ತಾನೆ ಅಂತ ನೋಡಿದೆ, ಅವ್ರು ಕರ್ಕೊಂಡು ಒಳಗಡೆ ತೋರಿಸಿದ್ರು ನನಗೆ. ಅದು ವಿಶೇಷವಾಗಿ ಎಲ್ಲ ನಮ್ಮ ಸಹೋದರಿಯವರು ಅಡುಗೆ ಮಾಡ್ತಕ್ಕಂಥದ್ದು ಮತ್ತು ಡೆಲಿವರಿನೂ ಕೂಡ ಅವರೇ ತಂದು ಕೊಡ್ತಕ್ಕಂಥ ಕೆಲಸ ಇವತ್ತು ಮೊದಲನೇ ಸಲ ಗುಲ್ಬರ್ಗದಲ್ಲಿ ಪ್ರಾರಂಭ ಆಗ್ತಾಯಿದೆ. ಅದಕ್ಕೆ ನಾನು ಇದರ ಮತ್ತು ವಿಶೇಷ ನಾನು ಚೇತುರ್ದು ಕಾಳುಮಂದಿಗೆ ಅಂತಕ್ಕಂಥ ಗ್ರಾಮ ಮತ್ತಿಟ್ಟು ನನಗೆ ಹೆಮ್ಮೆ. ನಾನು ಚೇತುರೊಬ್ಬರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಮತ್ತೊಂದು ನನಗೆ ಭಾಳ ಅತಿ ಖುಷಿ ಅಂತಕ್ಕಂಥ ಕೂಡ ಹೇಳ್ಬೋದು. ಅದ್ರ ಜೊತೆಗೆ ಎಲ್ಲ ನಮ್ಮ ಸಹೋದರರಿಗೂ ಮತ್ತೆಲ್ಲ ನಮ್ಮ ಸಹೋದರರು ಎಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಹೋಮ್ ಡೆಲಿವರಿ ಕೊಡ್ತಕ್ಕಂಥ ಕೆಲಸ ಈಗಾಗಲೇ 8 ವೆಹಿಕಲ್ಗಳು ಖರೀದಿ ಮಾಡಿ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು ಬೈಕ್ ಮುಖಾಂತರ ಅವರು ಡೆಲಿವರಿ ಕೊಡ್ತಕ್ಕಂಥ ಕೆಲಸ. ಅದು ಮನೆ ಊಟ, ನಾವು ಮನೆಗೆ ಹೆಂಗೆ ಅಡುಗೆ ಮಾಡಿ ಊಟ ಮಾಡ್ತೀವಿ ಅದೇ ರೀತಿ ರೊಟ್ಟಿ ಬೇಳೆ ಯಾರಿಟ್ಟು ನಾವು ನಮ್ಮ ಜವರಿ ಊಟ ಅಂತೇನು ಹೇಳ್ತೀವಿ ಆ ರೀತಿ ಇವತ್ತು ಇಲ್ಲಿ ಪ್ರೊಡಕ್ಷನ್ ಮಾಡಿ ಅವ್ರ ಮನೆಗೆ ಕೊಡ್ತಕ್ಕಂಥ ಕೆಲಸ ತಂದು ಮಾಡ್ತಾಯಿದ್ದಂದ್ರೆ ಹೆಚ್ಚಿಂದ ಎಲ್ಲರಿಗಿಂತಲ್ಲ ಅಂದ್ರೆ ಖುಷಿ ಅಂತಕ್ಕಂಥದ್ದಂದ್ರೆ ಊಟ ಎಲ್ಲಿ ಭೀ ಏನು ಭೀ ರೊಕ್ಕ ಕೊಟ್ಟರೆ ಸಿಗ್ಬೋದು, ಆದರೆ ಈ ರೀತಿ ಊಟ ಸಿಗೋದು ಕಷ್ಟ ನಮಗೆ. ಕಲಬುರಗಿ ನಗರದ ಮಧ್ಯಭಾಗದಲ್ಲಿರುವಂತಹ ಹುಮ್ನಾಬಾದ್ ರಿಂಗ್ ರೋಡ್ ರಸ್ತೆಯಲ್ಲಿ KMF ಹಾಲಿನ ಒಂದು ಉತ್ಪಾದನಾ ಕೇಂದ್ರದ ಎದುರಿಗೆ ಕಲಬುರಗಿ ನಗರದ ಒಡ್ಡನಕೆರೆ ಪರಿವಾರದಿಂದ ಇಂದು ಸ್ವದೇಶಿ ಈಟ್ವೆಲ್ ಎಂಬ ಒಂದು ಆಹಾರ ಸರಬರಾಜು ಕೇಂದ್ರವನ್ನು ಇವತ್ತಿನ ದಿವಸ ಇಲ್ಲಿ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರು ಆಗಮಿಸಲಿದ್ದಾರೆ. ಜೊತೆಗೆ ಹಲವಾರು ಗಣ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದರ ಜೊತೆಗೆ ಈಟ್ವೆಲ್ ಅಂತಂದರೆ ಒಂದು ಸ್ವದೇಶಿ ಮಳಿಗೆಯನ್ನು ಇವತ್ತಿನ ದಿವಸ ಇವರು ಪ್ರಾರಂಭ ಮಾಡಿಬಿಟ್ಟು ಇವತ್ತಿನ ಜೀವನ ಶೈಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಒಂದು ಊಟದ ವ್ಯವಸ್ಥೆಯಲ್ಲಿ ಇವತ್ತು ಭಾಳಷ್ಟು ಆಹಾರದ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಆರೋಗ್ಯದ ಮೇಲೆ ಭಾಳಷ್ಟು ದುಷ್ಪರಿಣಾಮಗಳು ಬೀಳಿಕತ್ತವ. ಸೊ ಅದಕ್ಕೋಸ್ಕರ ಇವತ್ತಿನ ದಿವಸ ಒಂದು ಕಲಬುರಗಿ ನಗರವನ್ನು ಆರೋಗ್ಯವಾಗಿಡಬೇಕು ಎಂಬ ಒಂದು ದೃಷ್ಟಿಯಿಂದ ಇವತ್ತು ಭಾಳ ಒಂದು ವಿಶೇಷ ರೀತಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಏನು ಇರುವಂತಹ ಜನಪ್ರಿಯ ತಿನಿಸುಗಳ ಊಟಗಳಾಗಿರುವಂತಹ ಒಂದು ನಮ್ಮಲ್ಲೇ ಬೆಳೆಯುವಂಥ ರೈತರಿಗೆ ಕೂಡ ಸಪೋರ್ಟ್ ಆಗಲಿ ಅಂಥೇಳಿ ಪುಂಡಿ ಪಲ್ಯ ಆಗಿರಲಿ, ಬದನೆಕಾಯಿ ಪಲ್ಯ ಆಗಿರಲಿ, ಜೋಳದ ರೊಟ್ಟೆ, ಸಜ್ಜೆ ರೊಟ್ಟೆ ಮತ್ತು
ನಾವೇನು ನಮ್ಮ ಭಾಗದಲ್ಲಿ ಅತಿ ಪ್ರಿಯವಾಗಿರುವಂಥ ಎಲ್ರಿಗೂ ಇಷ್ಟವಾಗುವಂತಹ ಹೋಳಿಗೆ, ಹೂರಣ ಹೋಳಿಗೆ ಅಂತ ನಾವೇನು ಕರಿತೀವಿ, ಅದನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ. ಜೊತೆಗೆ ಇದಕ್ಕೊಂದು ಪ್ಯಾಕೇಜನ್ನು ಮಾಡಿಬಿಟ್ಟು ಹಲವಾರು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಊರಿಂದ ಆಗಮಿಸಿ ಇವತ್ತು ಓದಲಿಕ್ಕೆ ಬಂದುಬಿಟ್ಟು ಇವತ್ತು ಅವರಿಗೆ ಒಂದು ಊಟದ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಆರೋಗ್ಯ ಸಮಸ್ಯೆಗಳಾಗ್ತಿರ್ತಾವ. ಅವರಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಅವರ ಒಂದು ಬೆಲೆಗೆ ನಿಲುಕುವಂಥ ಒಂದು ದರದಲ್ಲಿ ಇವತ್ತಿನ ದಿವಸ ಕಡಿಮೆ ದರದಲ್ಲಿ ಇವತ್ತು ಊಟವನ್ನು ಸರಬರಾಜು ಮಾಡುವಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಅದಕ್ಕೆ ಇವತ್ತು ಏನಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ಇಂಥ ಒಂದು ಈಟ್ ವೆಲ್ ಆಹಾರದ ಒಂದು ಸರಬರಾಜು ಸ್ವದೇಶಿ ಕೇಂದ್ರಕ್ಕೆ ನಾವೆಲ್ಲರೂ ಭೇಟಿಯನ್ನು ನೀಡಬೇಕು ಮತ್ತು ಈ ಒಂದು ಆಹಾರದ ಮಳಿಗೆಯನ್ನು ಎಲ್ಲ ಕಡೆಗೆ ಅತೀವ ಹೆಚ್ಚಾಗಿ ನಾವು ಇದರ ಪ್ರಚಾರವನ್ನು ಮಾಡಬೇಕು ಮತ್ತು ಕಲಬುರಗಿ ನಗರ ಜನರು ಕೂಡ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಈಟ್ ವೆಲ್ ಎಂಬ ಒಂದು ಕೇಂದ್ರಕ್ಕೆ ಆಗಮಿಸಿ ತಾವೆಲ್ಲರೂ ಕೂಡ ಇಲ್ಲೇ ಊಟವನ್ನು ಸವಿಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.